ಕರ್ನಾಟಕದ ಇತಿಹಾಸದಲ್ಲಿಯೇ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಮಾಜಿ ಸಂಸದರೊಬ್ಬರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಮತ್ತೊಂದು ಹಂತದ ತನಿಖೆಗೆ ಮುಂದಾಗ್ತಾ ಇದೆ. ಯಾರು ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ರಲ್ಲ ಅವರಿಗೆ ಇದರಿಂದ ನಡುಕ ಶುರುವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣ, ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ಧ ದೋಷಾರೋಪ ಪಟ್ಟಿ ಅರ್ಥಾತ್ ಚಾರ್ಜ್ ಶೀಟ್. ಮುಂದಿನ ವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚಾರ್ಜ್ ಶೀಟ್ನಲ್ಲಿ ಪ್ರಮುಖರ ಹೆಸರುಗಳನ್ನು ಕೂಡ ಉಲ್ಲೇಖಿಸಿದೆಯಂತೆ. ಹಾಗಾಗಿ ಯಾರು ಪೆನ್ ಡ್ರೈವ್ ಹಂಚಿಕೆಯ ಹಿಂದಿದ್ರೋ ಅವರೆಲ್ಲರಿಗೂ ಕೂಡ ಟೆನ್ಷನ್, ನಡುಕ ಶುರುವಾಗಿದೆ. ಹೌದು, ಪ್ರಜ್ವಲ್ ರೇವಣ್ಣ ಮಾಡಿ ತಪ್ಪು ಅಂತ ಹೇಳಿ ಕೋರ್ಟ್ ಹೇಳಿದೆ. ಬಟ್ ಪ್ರಜ್ವಲ್ ರೇವಣ್ಣ ಅವರದ್ದು ಎಷ್ಟು ತಪ್ಪಿದೆಯೋ ಬೀದಿಗಳಲ್ಲಿ ಪೆನ್ ಡ್ರೈವ್ಗಳಲ್ಲಿ ಈ ಅಶ್ಲೀಲ ವಿಡಿಯೋಗಳು ಹಂಚಿದವರದ್ದು ಕೂಡ ಅಷ್ಟೇ ತಪ್ಪಿದೆ. ಇದರಿಂದ ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗಿದ್ದಾವೆ, ಎಷ್ಟೋ ಸಂಬಂಧಗಳು ದೂರ ಆಗಿದ್ದಾವೆ. ಹಾಗಾಗಿ ಅತ್ಯಂತ ಅಕ್ಷಮ್ಯ ಅಪರಾಧ ಇದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಿತ್ತು. ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿ ಈಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. 3 ಕೇಸ್ ನಾವು CID-ನಲ್ಲಿ ರಿಜಿಸ್ಟರ್ ಮಾಡಿದ್ವಿ. ಒಂದು ಕೇಸ್ KR ನಗರನಲ್ಲಿ ರಿಜಿಸ್ಟರ್ ಆಗಿತ್ತು, ಒಂದು ಕೇಸ್ ಹಾಸನ ಜಿಲ್ಲೆನಲ್ಲಿ ರಿಜಿಸ್ಟರ್ ಆಗಿತ್ತು. ಒಟ್ಟು 6 ಕೇಸ್ SIT ತನಿಖೆಗೆ ತಗೊಂಡಿದ್ದು. 6 ಕೇಸ್ನಲ್ಲಿ 5 ಕೇಸ್ದು ತನಿಖೆ ಈಗಾಗಲೇ ಪೂರ್ಣಗೊಂಡಿದ್ದು. ಅದರ 5 ಕೇಸ್ ಪೈಕಿ ಒಂದು ಕೇಸ್ ಜನವರಿ 3ನೇ ತಾರೀಕಿಂದ ಟ್ರಯಲ್ ಸ್ಟಾರ್ಟ್ ಆಗಿತ್ತು. 3 ತಿಂಗಳಿನಲ್ಲಿ 26 ವಿಟ್ನೆಸ್ಗಳು, 180 ಡಾಕ್ಯುಮೆಂಟ್ಸ್ ಮತ್ತು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಎಲ್ಲ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. 1ನೇ ಆಗಸ್ಟ್ಗೆ ಈ ಆರೋಪಿ ಪ್ರಜ್ವಲ್ ರೇವಣ್ಣ ಮೇಲೆ ನಮ್ಮ 81st ಅಡಿಷನಲ್ ಸೆಷನ್ ಕೋರ್ಟ್ ತೀರ್ಪು ಪ್ರಕಟ ಮಾಡಿದ್ದಾರೆ. ಆ ತೀರ್ಪಿನ ಪ್ರಕಾರ ಅವರು ದೋಷಿ ಎತ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಕೋರ್ಟ್ ಹೇಗೆ ತ್ವರಿತವಾಗಿ ಕೇಸನ್ನು ಇತ್ಯರ್ಥ ಮಾಡ್ತು, ಶಿಕ್ಷೆಯನ್ನು ಪ್ರಕಟ ಮಾಡ್ತು ಅನ್ನೋದನ್ನು ಇಡೀ ದೇಶವೇ ನೋಡಿದೆ. ಈಗ ಪೆನ್ ಡ್ರೈವ್ ಹಂಚಿಕೆ ಮಾಡಿದಂತಹವರ ವಿಚಾರದಲ್ಲೂ ಕೂಡ ಹೀಗೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈಗ SIT ನಡೆಸಿದಂತಹ ಇನ್ವೆಸ್ಟಿಗೇಷನ್ ಪೆನ್ ಡ್ರೈವ್ ಹಂಚಿಕೆಯ ವಿಚಾರದಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಏನೆಲ್ಲ ಇನ್ವೆಸ್ಟಿಗೇಷನ್ ಆಗಿತ್ತು, ಇದರಲ್ಲಿ ಯಾರ್ಯಾರ ಹೆಸರಿತ್ತು, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಏನು ಅಂತ ಹೇಳಿ? ಪ್ರೇಮ, ಪ್ರಜ್ವಲ್ ರೇವಣ್ಣ ನಡೆಸಿದಂತಹ ಅತ್ಯಾಚಾರ ಎಷ್ಟು ಅಪರಾಧವೋ, ಇಲ್ಲಿ ಆ ಒಂದು ಅಪರಾಧದ ಕೃತ್ಯವನ್ನ ಪೆನ್ ಡ್ರೈವ್ಗಳನ್ನು ಹಂಚಿ ಇಡೀ ಸಾರ್ವಜನಿಕರು ನೋಡುವಂತೆ ಜಗಜ್ಜಾಹೀರನ್ನ ಮಾಡಿದ್ದು, ಆ ಹೆಣ್ಣು ಮಕ್ಕಳ ಫೇಸ್ ಅನ್ನ ಐಡೆಂಟಿಫೈ ಮಾಡುವಂತೆ ಮಾಡಿದ್ದು, ಆ ಹೆಣ್ಣು ಮಕ್ಕಳ ಚಹರೆಯನ್ನ ಗೋಚರಿಸುವಂತೆ ಮಾಡಿದ್ದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟವರಂತಹ ಪಾತ್ರ ಏನಿದೆ ಅವ್ರದ್ದು ಕೂಡ ದೊಡ್ಡ ಮಟ್ಟದ ಅಪರಾಧವೇ ಹೌದು. ಈ ಬಗ್ಗೆ ಪ್ರಜ್ವಲ್ ಕಡೆಯಿಂದ ಅಂದ್ರೆ ಪ್ರಜ್ವಲ್ ಆಪ್ತರು ಒಂದು ಹೊಳೆನರಸೀಪುರ ಠಾಣೆಯಲ್ಲಿ ಈ FIR ಅನ್ನ ದಾಖಲು ಮಾಡಿರ್ತಾರೆ. ಈ ರೀತಿಯಾಗಿ ಪೆನ್ ಡ್ರೈವ್ ಅನ್ನ ಹಂಚಿದ್ದಾರೆ ಅನ್ನೋ ಮಟ್ಟಿಗೆ. ಹೀಗಾಗಿ ಆ ಪ್ರಕರಣದಲ್ಲಿ ನವೀನ್ ಗೌಡ ಸೇರಿದಂತೆ ಪ್ರಜ್ವಲ್ನ ಮಾಜಿ ಕಾರು ಚಾಲಕ, ಅದ್ರ ಜೊತೆಗೆ ಪ್ರೀತಮ್ ಗೌಡ ಇವರೆಲ್ಲರ ಮೇಲೆ FIR ಕೂಡ ದಾಖಲಾಗಿರುತ್ತೆ. ಅದಾದ ಬಳಿಕ ಅವರೆಲ್ಲರೂ ಜಾಮೀನನ್ನ ಪಡೆದುಕೊಂಡಿರ್ತಾರೆ. ಇದೀಗ ಸದ್ಯ ಆ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ, SIT ಪೊಲೀಸರು. ಇಲ್ಲಿ ಪ್ರಮುಖವಾಗಿ ಈ ಪೆನ್ ಡ್ರೈವ್ ಅನ್ನ ಹಂಚಿದಂತದ್ದು ಸತ್ಯ. ಪೆನ್ ಡ್ರೈವ್ ಅನ್ನ ಹಂಚಿದಂತವರ ಮೇಲೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಹಾಕೋದಕ್ಕೆ SIT ಟೀಮ್ ರೆಡಿ ಮಾಡಿ ಇಟ್ಕೊಂಡಿದೆ. ಬಹುಶಃ ಈ ವಾರದಲ್ಲಿ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು. ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ಬಳಿಕ ಕೋರ್ಟ್ ನಲ್ಲಿ ಟ್ರಯಲ್ ನಡೀಬೇಕು. ಟ್ರಯಲ್ ನಡೆದಂತಹ ಬಳಿಕವಷ್ಟೇ ತೀರ್ಪು ಹೊರಬರಬೇಕು. ಆದ್ರೆ ಇಲ್ಲಿ ಪೆನ್ ಡ್ರೈವ್ ಹಂಚಿರೋದು ಸತ್ಯ ಅನ್ನೋ ಮಟ್ಟಿಗೆ ಇದೀಗ SIT ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಿರೋದು. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈಗ ಸದ್ಯಕ್ಕಂತೂ ಯಾರ್ಯಾರು ಪೆನ್ ಡ್ರೈವ್ ಹಂಚಿದ್ರೋ ಅವ್ರುಗಳದ್ದು ತಪ್ಪಿದೆಯಲ್ಲ, ದೊಡ್ಡ ಅಪರಾಧನೇ, ಅವ್ರಿಗೂ ಕೂಡ ಈಗ ನಡುಕ ಶುರುವಾಗಿದೆ. ಒಂದು ಸರ್ತಿ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರ ಹೆಸರಿದೆ ಅಂತಂದ್ಬಿಟ್ಟು.